ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾವು ಮೊದಲು ನಮ್ಮ ಕರ್ನಾಟಕದಿಂದ ಚಿತ್ರಕೂಟ್ಗೆ ಭೇಟಿಯನ್ನು ನೀಡಿ ಪ್ರಭು ಶ್ರೀರಾಮಚಂದ್ರರು ಹಾಗೂ ಸೀತಾಮಾತೆಯು ತಮ್ಮ ವನವಾಸದ ಸಂದರ್ಭದಲ್ಲಿ 11.5 ವರ್ಷಗಳ ಕಾಲ ನೆಲೆಸಿದ್ದ ಚಿತ್ರಕೂಟ್ ಅನ್ನು ದರ್ಶನ ಮಾಡಿಕೊಂಡು ನಂತರ ಚಿತ್ರಕೂಟ್ನಿಂದ ಅಯೋಧ್ಯೆಗೆ ತೆರಳಿ ಅಯೋಧ್ಯೆಯಲ್ಲಿ ಬಾಲರಾಮರ ದೇವಾಲಯ ಮತ್ತು ಇನ್ನೂ ಅನೇಕ ಸ್ಥಳಗಳನ್ನು ವೀಕ್ಷಣೆ ಮಾಡಿಕೊಂಡು ಅಯೋಧ್ಯೆಯಿಂದ ರೈಲಿನಲ್ಲಿ ಕಾಶಿಗೆ ಹೋಗುತ್ತಿದ್ದೇವೆ. ಚಿತ್ರಕೂಟ್ ಹಾಗೂ ಅಯೋಧ್ಯ ದರ್ಶನದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇವೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಅಯೋಧ್ಯೆಯಿಂದ ಕಾಶಿಯು 220 ಕಿಲೋಮೀಟರ್ ದೂರದಲ್ಲಿ ಇದೆ. ಕಾಶಿ, ವಾರಣಾಸಿ ಹಾಗೂ ಬನಾರಸ್ ಎಂದರೆ ಮೂರು ಒಂದೇ. ಇದು ಕಾಶಿಯ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಕೋಡ್ ವಾರಣಾಸಿ ಜಂಕ್ಷನ್ BSB. ಇದು ಕಾಶಿಯಲ್ಲಿ ಇರುವ ರೈಲ್ವೆ ಸ್ಟೇಷನ್. ಇದು ಪಂಡಿತ್ ದೀನ್ ದಯಾಳು ಉಪಾಧ್ಯಾಯ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಕಾಶಿಯಿಂದ 14 ಕಿಲೋಮೀಟರ್ ದೂರದಲ್ಲಿ ಇದೆ. ರೈಲ್ವೆ ಸ್ಟೇಷನ್ ಕೋಡ್ DDU. ಇದು ಕಾಶಿಯ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡ್ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ನ ಆಪೋಸಿಟ್ ನಲ್ಲಿ ಇದೆ. ನಮ್ಮ ದಕ್ಷಿಣ ಭಾರತದಿಂದ ಕಾಶಿಗೆ ಬರುವಂತ ಭಕ್ತಾದಿಗಳು ಹೆಚ್ಚಾಗಿ ಸೋನಾರ್ಪುರ, ಪಾಂಡೆ ಹವೇಲಿಯಲ್ಲಿರುವ ಆಶ್ರಮಗಳಲ್ಲಿ ರೂಮ್ಗಳನ್ನು ಬುಕ್ ಮಾಡುತ್ತಾರೆ. ಇದು ಪಾಂಡೆ ಹವೇಲಿಯಲ್ಲಿರುವ ಸೈಕಲ್ ಸ್ವಾಮಿ ಆಶ್ರಮ. ಈ ಆಶ್ರಮದಲ್ಲಿ ನಮಗೆ ಕಡಿಮೆ ಬಜೆಟ್ನಲ್ಲಿ ರೂಮ್ಗಳು ಸಿಗುತ್ತವೆ ಮತ್ತು ಉಚಿತವಾಗಿ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯಲ್ಲಿ ಟಿಫನ್ ಅನ್ನು ಆಶ್ರಮದಲ್ಲಿ ನೀಡುತ್ತಾರೆ. ನಾವು ಕಾಶಿಯಲ್ಲಿ ಇತರ ಸ್ಥಳಗಳಿಗೆ ಹೋಲಿಸಿದರೆ ಇಂತಹ ಆಶ್ರಮಗಳಲ್ಲಿ ಕಡಿಮೆ ಬಜೆಟ್ಗೆ ನಮಗೆ ರೂಮ್ಗಳು ಸಿಗುತ್ತವೆ. ಸಿಂಗಲ್ ಆಗಿ ಕಾಶಿಗೆ ಬರುವವರಿಗೆ ಅನುಕೂಲವಾಗಲೆಂದು ಈ ಆಶ್ರಮದಲ್ಲಿ ಲಾಕರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾವು ಕಾಶಿಗೆ ಬಂದಾಗ ಈ ಆಶ್ರಮದಲ್ಲೇ ರೂಮನ್ನು ಮಾಡಿದ್ದೆವು. ನಮಗೆ ಒಂದು ದಿನಕ್ಕೆ 1000 ರೂಪೀಸ್ ಚಾರ್ಜ್ ಮಾಡಿದರು. ರೈಲ್ವೆ ಸ್ಟೇಷನ್ ಇಂದ ಈ ಆಶ್ರಮದ ಬಳಿಗೆ ಬರಲು ಆಟೋದವರು 200 ರಿಂದ 250 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಇದು ಸೈಕಲ್ ಸ್ವಾಮಿ ಆಶ್ರಮದ ವಿಸಿಟಿಂಗ್ ಕಾರ್ಡ್. ನೀವು ಈ ನಂಬರಿಗೆ ಫೋನ್ ಮಾಡಿ ರೂಮ್ಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಇದು ಜಂಗಮವಾಡಿ ಮಠ. ಪಾಂಡೆ ಹವೇಲಿ ರಸ್ತೆಯಿಂದ ನಂದಿ ಸರ್ಕಲ್ಗೆ ಹೋಗುವ ಮಾರ್ಗದಲ್ಲಿ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಮಠವು ಸಿಗುತ್ತದೆ. ಇಲ್ಲಿಯೂ ಕೂಡ ನಮಗೆ ಕಡಿಮೆ ಬಜೆಟ್ನಲ್ಲಿ ರೂಮ್ಗಳು ಸಿಗುತ್ತವೆ. ಈ ಮಠದಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಉಚಿತ ಅನ್ನದಾನ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಮಠವು ನಂದಿ ಸರ್ಕಲ್ ಬ್ಯಾಕ್ ಸೈಡಿನಲ್ಲಿ ಇರುವ ರಸ್ತೆ ಮುಖಾಂತರವಾಗಿ ನಾವು ಪಾಂಡೆ ಹವೇಲಿಗೆ ಹೋಗುವ ಮಾರ್ಗದಲ್ಲಿ ನಮಗೆ ಸಿಗುತ್ತದೆ. ನಿಮಗೆ ಸೈಕಲ್ ಸ್ವಾಮಿ ಆಶ್ರಮ ಮತ್ತು ಈ ಜಂಗಮವಾಡಿ ಮಠಗಳಲ್ಲಿ ರೂಮ್ ಸಿಗದಿದ್ದರೆ ಈ ಏರಿಯಾದಲ್ಲೇ ಅನೇಕ ಹೋಟೆಲ್ಗಳು ಇವೆ. ನೀವು ರೂಮ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ನೀವು ರೂಮ್ ಬುಕ್ ಮಾಡುವ ಮೊದಲು ರೂಮ್ ಹೇಗಿದೆ ಎಂದು ಚೆಕ್ ಮಾಡಿಕೊಂಡು ನಂತರ ಬುಕ್ ಮಾಡಿಕೊಳ್ಳಿ. ಇದು ನಂದಿ ಸರ್ಕಲ್. ನಾವು ಪಾಂಡೆ ಹವೇಲಿಯಿಂದ ನಂದಿ ಸರ್ಕಲ್ಗೆ ಈ ಮಾರ್ಗವಾಗಿ ಬರುತ್ತೇವೆ. ನಂದಿ ಸರ್ಕಲ್ನಿಂದ ದಶಾಶ್ವಮೇಧ ಘಾಟ್ 1/2 ಕಿಲೋಮೀಟರ್ ದೂರದಲ್ಲಿ ಇದೆ. ನಾವು ಮೊದಲು ದಶಾಶ್ವಮೇಧ ಘಾಟಿಗೆ ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಿದ್ದೇವೆ. ನಾವು ಬೆಳಗ್ಗೆ 6 ಗಂಟೆಗೆ ದಶಾಶ್ವಮೇಧ ಘಾಟಿಗೆ ಹೋಗುತ್ತಿದ್ದೇವೆ. ಇಷ್ಟು ಹೊತ್ತಿಗೆ ಇಷ್ಟು ಜನಜಂಗುಳಿ ಇಲ್ಲಿ ಸೇರಿದೆ. ನಾವು ಶಂಕರಾಚಾರ್ಯರ ಪ್ರತಿಮೆ ಇರುವ ಈ ಮಾರ್ಗದಿಂದ ಮುಂದೆ ಸಾಗಿದರೆ ನಮಗೆ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹೋಗುವ ಮಾರ್ಗವು ಸಿಗುತ್ತದೆ. ಈ ಮಾರ್ಗವನ್ನು ವಿಶ್ವನಾಥ್ ಗಲ್ಲಿ ಎಂದು ಕರೆಯುತ್ತಾರೆ. ಇದು ದೇವಗುರು ಬೃಹಸ್ಪತಿಯವರ ದೇವಾಲಯ.
ಇದು ಉಡುಪಿ ಹೋಟೆಲ್. ಕಾಶಿಯಲ್ಲಿ 4-5 ಸ್ಥಳಗಳಲ್ಲಿ ಪ್ರತಿದಿನ ಸಂಜೆ 6:30ಕ್ಕೆ ಗಂಗಾ ಆರತಿಯನ್ನು ಮಾಡುತ್ತಾರೆ. ಈ ದಶಾಶ್ವಮೇಧ ಘಾಟಿನಲ್ಲಿ ಕೂಡ ಗಂಗಾ ಆರತಿ ನಡೆಯುತ್ತದೆ. ಇದು ಗಂಗಾ ಮಾತೆಯ ಮಂದಿರ. ನಾವು ಗಂಗಾ ನದಿಯ ಆಚೆ ಇರುವ ಇನ್ನೊಂದು ದಡಕ್ಕೆ ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ನಂತರ ರಿಟರ್ನ್ ದಶಾಶ್ವಮೇಧ ಘಾಟಿಗೆ ಬರಲು ಶೇರ್ಡ್ ಬೋಟ್ನಲ್ಲಿ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ನಾವು ಸ್ನಾನವನ್ನು ಮಾಡಿಕೊಂಡು ರಿಟರ್ನ್ ಬರುವವರೆಗೂ ಬೋಟ್ನವರು ವೆಯ್ಟ್ ಮಾಡುತ್ತಾರೆ. ಪಾಂಡೆ ಹವೇಲಿಯಿಂದ ನಾವು ಕಾಲಭೈರವ ದೇವಾಲಯಕ್ಕೆ ಹೋಗಲು ಆಟೋದವರು 200 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ನಾವು ನಂದಿ ಸರ್ಕಲ್ನಲ್ಲಿರುವ ಈ ಮಾರ್ಗದಿಂದ ಮುಂದೆ ಸಾಗಿದರೆ ಕಾಲಭೈರವ ದೇವಾಲಯವು ನಮಗೆ ಸಿಗುತ್ತದೆ. ನಾವು ಮೊದಲು ಕಾಶಿಯ ಕ್ಷೇತ್ರಪಾಲಕರಾದ ಕಾಲಭೈರವರನ್ನು ದರ್ಶನ ಮಾಡಿಕೊಳ್ಳಬೇಕು. ಇದು ಕಾಲಭೈರವ ದೇವಾಲಯಕ್ಕೆ ಹೋಗುವ ಎಂಟ್ರೆನ್ಸ್ನ ಮಾರ್ಗ. ಕಾಲಭೈರವರು ಬ್ರಹ್ಮದೇವರ 5ನೇ ತಲೆಯನ್ನು ಕತ್ತರಿಸಿದ ನಂತರ ತಮಗೆ ಬಂದಿದ್ದ ಬ್ರಹ್ಮ ಹತ್ಯಾ ಪಾತಕದ ದೋಷವನ್ನು ದೂರ ಮಾಡಿಕೊಂಡ ಸ್ಥಳವು ಕಾಶಿ ಎಂದು ನಮಗೆ ಪುರಾಣಗಳ ಮುಖಾಂತರ ತಿಳಿಯುತ್ತದೆ. ಈ ದೇವಾಲಯದಲ್ಲಿ ಕಾಶಿ ರಕ್ಷೆಯನ್ನು ಕಟ್ಟುತ್ತಾರೆ ಮತ್ತು ಪ್ರದಕ್ಷಿಣೆ ಮಾರ್ಗದಲ್ಲಿ ನಮಗೆ ಭೈರವ ದಂಡದಿಂದ ಹೊಡೆಯುತ್ತಾರೆ. ಈ ದಂಡದಿಂದ ನಾವು ಹೊಡೆಸಿಕೊಂಡರೆ ನರಕದಲ್ಲಿ ಭೈರವ ದಂಡನೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಕಾಲಭೈರವರನ್ನು ದರ್ಶಿಸಿಕೊಳ್ಳಿ. ಯಾರ ಮೇಲೆ ಕಾಲಭೈರವರ ಕೃಪೆ ಇರುತ್ತದೆಯೋ ಅವರು ಮಾತ್ರ ಕಾಶಿಗೆ ಬರಲು ಸಾಧ್ಯ ಎಂದು ಹೇಳಲಾಗುತ್ತದೆ. ಕಾಲಭೈರವರನ್ನು ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ನಮಗೆ ಮಹಾಕಾಳಿ ಅಮ್ಮನವರ ದೇವಾಲಯವು ಸಿಗುತ್ತದೆ. ಇದು ಶೀತಲಾ ದೇವಿಯ ದೇವಾಲಯ. ಮಹಾಕಾಳಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ. ಕಾಲಭೈರವರ ದರ್ಶನದ ನಂತರ ರಿಟರ್ನ್ ಹಿಂದೆ ಬಂದು ನಾವು ಈ ಮಾರ್ಗದಲ್ಲಿ ಮುಂದೆ ಸಾಗಿದರೆ ನಮಗೆ ದಂಡಪಾಣಿ ದೇವಾಲಯವು ಸಿಗುತ್ತದೆ. ಈ ದೇವಾಲಯವು ಕಾಲಭೈರವ ದೇವಾಲಯದ ಸಮೀಪದಲ್ಲಿಯೇ ಇದೆ. ಈ ದೇವಾಲಯವನ್ನು ಕೂಡ ದರ್ಶಿಸಿಕೊಳ್ಳಿ. ದಂಡಪಾಣಿ ದೇವರನ್ನು ದರ್ಶಿಸಿಕೊಳ್ಳಿ. ಕಾಲಭೈರವ ದೇವಾಲಯಕ್ಕೆ ಹೋಗುವ ಎಂಟ್ರೆನ್ಸ್ನ ಮುಂಭಾಗದಲ್ಲಿ ಇರುವ ಈ ಮಾರ್ಗದಲ್ಲಿ ನಾವು ಮುಂದೆ ಸಾಗಿದರೆ ಮೃತ್ಯುಂಜಯ ಮಹಾದೇವ್ ಆಲಯಕ್ಕೆ ಹೋಗುವ ದಾರಿಯು ನಮಗೆ ಸಿಗುತ್ತದೆ. ಇದು ಮೃತ್ಯುಂಜಯ ಮಹಾದೇವ್ ದೇವಾಲಯ. ಮೃತ್ಯುಂಜಯ ಮಹಾದೇವರನ್ನು ದರ್ಶಿಸುವುದರಿಂದ ಅಕಾಲ ಮೃತ್ಯುವಿನಿಂದ ರಕ್ಷಣೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಒಳಗೆ ಬಂದರೆ ನಮಗೆ ಧನ್ವಂತರಿ ಬಾವಿ ಸಿಗುತ್ತದೆ. ಎಲ್ಲ ಪುಣ್ಯ ನದಿಗಳ ನೀರು ಈ ಬಾವಿಯಲ್ಲಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಇದು ಚಂದ್ರಘಂಟಾ ದೇವಿಯ ದೇವಾಲಯಕ್ಕೆ ಹೋಗುವ ಮಾರ್ಗ.
ಕಾಲಭೈರವ ದೇವಾಲಯದಿಂದ ರಿಟರ್ನ್ ನಂದಿ ಸರ್ಕಲ್ಗೆ ಹೋಗುವ ಮಾರ್ಗದಲ್ಲಿ ಈ ದೇವಾಲಯ ನಮಗೆ ಸಿಗುತ್ತದೆ. ಚಂದ್ರಘಂಟ ಅಮ್ಮನವರನ್ನು ದರ್ಶಿಸಿಕೊಳ್ಳಿ. ಚಂದ್ರಘಂಟ ಮಾತೆಯ ದೇವಾಲಯದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಮಣಿಕರ್ಣಿಕಾ ಘಾಟಿಗೆ ಹೋಗುವ ಮಾರ್ಗವು ಸಿಗುತ್ತದೆ. ಇದು ಮಣಿಕರ್ಣಿಕಾ ಘಾಟಿಗೆ ಹೋಗುವ ಮಾರ್ಗ. ಇಲ್ಲಿಂದ ನಾವು ಎಡಗಡೆಯಲ್ಲಿರುವ ಮಾರ್ಗದಲ್ಲಿ ಸಾಗಬೇಕು. ನಾವು ಕಾಶಿಯಲ್ಲಿರುವ ಸ್ಥಳಗಳನ್ನು ವೀಕ್ಷಣೆ ಮಾಡಲು ಮಿನಿಮಮ್ ಅಂದರೂ 4 ರಿಂದ 5 ಕಿಲೋಮೀಟರ್ ನಡೆಯಬೇಕಾಗುತ್ತದೆ. ಇದು ಚಕ್ರ ಪುಷ್ಕರಣಿ. ಮಹಾವಿಷ್ಣುವಿನ ಸುದರ್ಶನ ಚಕ್ರದಿಂದ ಇದು ನಿರ್ಮಾಣವಾಗಿದೆ ಎಂದು ಹೇಳುತ್ತಾರೆ. ವರ್ಷದಲ್ಲಿ 5 ರಿಂದ 6 ತಿಂಗಳು ಮಾತ್ರ ಈ ಪುಷ್ಕರಣಿಯಲ್ಲಿ ನೀರು ಇರುತ್ತದೆ. ಇದು ರತ್ನೇಶ್ವರ ಮಹಾದೇವ್ ಆಲಯ. ನೀವು ಮಳೆಗಾಲದಲ್ಲಿ ಕಾಶಿಗೆ ಬಂದರೆ ಈ ದೇವಾಲಯವು ಗಂಗಾ ನದಿಯಲ್ಲಿ ಮುಳುಗಿ ಹೋಗಿರುತ್ತದೆ. ಈ ಸ್ಥಳವನ್ನು ಈಶ್ವರರ ಮಣಿಕುಂಡಲವು ಬಿದ್ದಂತಹ ಸ್ಥಳ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಇದನ್ನು ಮಣಿಕರ್ಣಿಕಾ ಎಂದು ಕರೆಯುತ್ತಾರೆ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ದೇವತೆಗಳು ಸೂಕ್ಷ್ಮ ಶರೀರದಲ್ಲಿ ಸ್ನಾನವನ್ನು ಮಾಡಲು ಈ ಸ್ಥಳಕ್ಕೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಮಣಿಕರ್ಣಿಕಾ ಘಾಟ್ ಅನ್ನು ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ನಮಗೆ ವಿಶ್ವನಾಥ ದೇವಾಲಯಕ್ಕೆ ಹೋಗುವ ಗೇಟ್ ನಂಬರ್ 1 ಸಿಗುತ್ತದೆ. ಇದು ಗೇಟ್ ನಂಬರ್ 1. ನಿಮಗೆ ತಿಳಿಯದಿದ್ದರೆ ಸ್ಥಳೀಯರನ್ನು ವಿಚಾರಿಸಿ ಗೇಟ್ ನಂಬರ್ 1ಗೆ ಹೋಗುವ ಮಾರ್ಗವನ್ನು ಅವರು ಹೇಳುತ್ತಾರೆ. ಇದು ಇಂದೋರ್ನ ಮಹಾರಾಣಿ ದೇವಿ ಅಹಲ್ಯಾಬಾಯಿ ಹೋಳ್ಕರ್ರ ಪ್ರತಿಮೆ. ಗೇಟ್ ನಂಬರ್ 1ನ ಪಕ್ಕದಲ್ಲಿ ಇರುವ ಈ ರಸ್ತೆ ಮಾರ್ಗದಲ್ಲಿ ನಾವು ಮುಂದೆ ಸಾಗಿದರೆ ಕಾಶಿ ವಿಶಾಲಾಕ್ಷಿ ಅಮ್ಮನವರ ದೇವಾಲಯಕ್ಕೆ ಹೋಗುವ ಮಾರ್ಗವು ನಮಗೆ ಸಿಗುತ್ತದೆ. ಇದು ಆದಿ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಹೋಗುವ ಮಾರ್ಗ. ನಾವು ಈ ಮಾರ್ಗದಲ್ಲಿ ಸಾಗಿದರೆ ನಮಗೆ ವಿಶಾಲಾಕ್ಷಿ ಅಮ್ಮನವರನ್ನು ದರ್ಶನ ಮಾಡಿಕೊಂಡು ರಿಟರ್ನ್ ಬರುವಾಗ ಆದಿ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳೋಣ. ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದ ಕಾಶಿ ವಿಶಾಲಾಕ್ಷಿ ಅಮ್ಮನವರ ದೇವಾಲಯವು ಇರುವ ಈ ಸ್ಥಳದಲ್ಲಿ ಸತೀದೇವಿಯ ಕಿವಿಯೋಲೆಯು ಬಿದ್ದಂತಹ ಸ್ಥಳ ಎಂದು ಹೇಳಲಾಗುತ್ತದೆ. ವಿಶಾಲಾಕ್ಷಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ. ಇಲ್ಲಿ ನಮಗೆ ಮೊದಲು ಕಾಣುತ್ತಿರುವುದು ಅರ್ಚನಾ ಮೂರ್ತಿ. ಅರ್ಚನಾ ಮೂರ್ತಿಯ ಹಿಂದಿನ ಭಾಗದಲ್ಲಿ ಸ್ವಯಂಭೂ ಮೂರ್ತಿ ಇದೆ. ಸ್ವಯಂಭೂ ಮೂರ್ತಿಯನ್ನು ಕೂಡ ದರ್ಶಿಸಿಕೊಳ್ಳಿ. ಇದು ಆದಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಾಲಯ. ಗೇಟ್ ನಂಬರ್ 2 ಇದು ಗೇಟ್ ನಂಬರ್ 2. ಇಲ್ಲಿ ಉಚಿತ ಫ್ರೀ ಲಾಕರ್ ವ್ಯವಸ್ಥೆ ಇದೆ, ಉಪಯೋಗಿಸಿಕೊಳ್ಳಬಹುದು. ನಾವು ಆದಿ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನು ದರ್ಶಿಸಿಕೊಂಡು ರಿಟರ್ನ್ ಸ್ವಲ್ಪ ಮುಂದೆ ಬಂದರೆ ನಮಗೆ ಉಚಿತ ಅನ್ನಪೂರ್ಣೇಶ್ವರಿ ಭೋಜನ ಶಾಲೆಯು ಸಿಗುತ್ತದೆ. ಇದು ಉಚಿತ ಅನ್ನಪೂರ್ಣೇಶ್ವರಿ ಭೋಜನ ಶಾಲೆ. ಇದು ಭೋಜನ ಶಾಲೆಯ ಟೈಮಿಂಗ್ಸ್. ಭೋಜನ ಶಾಲೆಯಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಸಾಕ್ಷಿ ಗಣಪತಿ ದೇವಾಲಯವು ಸಿಗುತ್ತದೆ. ಇದು ಸಾಕ್ಷಿ ಗಣಪತಿ ದೇವಾಲಯ. ಭಕ್ತರು ಕಾಶಿಗೆ ಬಂದಿರುವುದಾಗಿ ಕಾಲಭೈರವರಿಗೆ ಮತ್ತು ಕಾಶಿ ವಿಶ್ವನಾಥರಿಗೆ ಈ ಗಣಪತಿಯು ಸಾಕ್ಷಿ ಹೇಳುತ್ತಾರೆ ಎಂದು ಪುರಾಣಗಳು ನಮಗೆ ತಿಳಿಸುತ್ತವೆ.
ಇದು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಮತ್ತು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಹೋಗುವ ಮಾರ್ಗ. ನಾವು ಗೇಟ್ ನಂಬರ್ 1 ಇಂದ ಈ ಮಾರ್ಗದಲ್ಲಿ ಬರುತ್ತೇವೆ ಮತ್ತು ಈ ಮಾರ್ಗವು ಪಾಂಡೆ ಹವೇಲಿ ಮತ್ತು ನಂದಿ ಸರ್ಕಲ್ನ ಕಡೆಗೆ ಹೋಗುತ್ತದೆ. ನಾವು ಈ ಮಾರ್ಗದಲ್ಲಿ ಹೋಗಿ ಕಾಶಿ ವಿಶ್ವನಾಥರನ್ನು ದರ್ಶನ ಮಾಡಿಕೊಳ್ಳೋಣ ಬನ್ನಿ. ದೇವಾಲಯಕ್ಕೆ ಹೋಗುವ ಈ ಮಾರ್ಗದಲ್ಲಿ ನಮಗೆ ದುಂಡಿ ಗಣಪತಿ ಮತ್ತು ಅನ್ನಪೂರ್ಣೇಶ್ವರಿ ದೇವಾಲಯಗಳು ಸಿಗುತ್ತವೆ. ಇಲ್ಲಿ ಅಂಗಡಿಗಳಲ್ಲಿ ಲಾಕರ್ ವ್ಯವಸ್ಥೆ ಇರುತ್ತದೆ. ನಿಮ್ಮ ಮೊಬೈಲ್ಗಳನ್ನು ಇಟ್ಟುಕೊಳ್ಳಬಹುದು. ಅವರು ಹಣವನ್ನೇನು ತೆಗೆದುಕೊಳ್ಳುವುದಿಲ್ಲ, ಆದರೆ ಅವರ ಬಳಿ ನೀವು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಳ್ಳಬೇಕು. ನಾವು ಈಗ ಕಾಶಿ ವಿಶ್ವನಾಥ ದೇವಾಲಯದ ಆರತಿ ಟಿಕೆಟ್ಗಳು ಮತ್ತು ಸುಗಮ ದರ್ಶನದ ಟಿಕೆಟ್ಗಳನ್ನು ಹೇಗೆ ಬುಕ್ ಮಾಡುವುದು ಎಂದು ನೋಡೋಣ. ಕಾಶಿ ವಿಶ್ವನಾಥ ದೇವಾಲಯದ ಈ ವೆಬ್ಸೈಟ್ನಲ್ಲಿ ನಾವು ಬುಕ್ ಮಾಡಿಕೊಳ್ಳಬಹುದು. 12 ವರ್ಷದೊಳಗಿನ ಮಕ್ಕಳಿಗೆ ಉಚಿತವಿರುತ್ತದೆ. ಆರತಿ, ಸುಗಮ ದರ್ಶನ, ಸ್ಪರ್ಶ ದರ್ಶನಗಳನ್ನು ಬುಕ್ ಮಾಡಿಕೊಂಡು ದರ್ಶನಕ್ಕೆ ಹೋಗುವವರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಸುಗಮ ದರ್ಶನ ಹಾಗೂ ಸ್ಪೆಷಲ್ ದರ್ಶನ ಎಂದರೂ ಎರಡೂ ಒಂದೇ. ಸುಗಮ ದರ್ಶನದ ಟಿಕೆಟ್ ಪ್ರೈಸ್ 250 ರೂಪಾಯಿಗಳು ಇರುತ್ತದೆ. ಬೆಳಗ್ಗೆ ಮಂಗಳ ಹಾರತಿ, ಮಧ್ಯಾಹ್ನದ ಆರತಿ, ಸಂಜೆ ಸಪ್ತಋಷಿ ಆರತಿ, ರಾತ್ರಿ ಶೃಂಗಾರ ಆರತಿಗಳು ಇರುತ್ತವೆ. ನಿಮ್ಮ ಕಾಶಿಯಲ್ಲಿನ ಸಮಯಕ್ಕನುಗುಣವಾಗಿ ಯಾವ ಆರತಿಯನ್ನು ನೋಡಲು ನಿಮಗೆ ಸಮಯಾವಕಾಶವು ಸಿಗುತ್ತದೆಯೋ ಅಂತಹ ಆರತಿಯನ್ನು ನೀವು ಬುಕ್ ಮಾಡಿಕೊಳ್ಳಬಹುದು. ದುಂಡಿ ಗಣಪತಿಯನ್ನು ದರ್ಶಿಸಿಕೊಳ್ಳಿ. ಇದು ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಾಲಯ. ನಾವು ಆಗಲೇ ನೋಡಿದ್ದು ವಿಶಾಲಾಕ್ಷಿ ಅಮ್ಮನವರ ದೇವಾಲಯದ ಬಳಿ ಇರುವ ಆದಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಾಲಯ. ಇದು ಕಾಶಿ ವಿಶ್ವನಾಥ ದೇವಾಲಯದ ಬಳಿ ಇರುವ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಾಲಯ. ದುಂಡಿ ಗಣಪತಿ ದೇವಾಲಯದಿಂದ ವಿಶ್ವನಾಥ ದೇವಾಲಯಕ್ಕೆ ಹೋಗುವ ಮಾರ್ಗದಲ್ಲಿ ನಾವು ಸ್ವಲ್ಪ ಮುಂದೆ ಬಂದರೆ ನಮಗೆ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಾಲಯವು ಸಿಗುತ್ತದೆ. ಕಾಶಿ ವಿಶ್ವನಾಥರನ್ನು ದರ್ಶಿಸಿಕೊಳ್ಳಿ. ಇದು ಗೇಟ್ ನಂಬರ್ 4. ಸುಗಮ ದರ್ಶನ, ಆರತಿ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡವರು ಈ ಮಾರ್ಗವಾಗಿ ದೇವಾಲಯಕ್ಕೆ ಹೋಗಬೇಕು. ನೀವು ಬುಕ್ ಮಾಡಿಕೊಂಡ ಸಮಯದ ಅರ್ಧ ಗಂಟೆ ಮುಂಚಿತವಾಗಿಯೇ ದೇವಾಲಯಕ್ಕೆ ಹೋಗಿ. ಈ ಕೌಂಟರ್ನಲ್ಲಿ ಕೂಡ ಸ್ಪರ್ಶ ದರ್ಶನದ ಟಿಕೆಟ್ಗಳು ಕೊಡುತ್ತಾರೆ. ಆದರೆ ನಾವು ಬಂದ ಸಮಯದಲ್ಲಿ ಸ್ಲಾಟ್ಗಳು ಖಾಲಿ ಇದ್ದರೆ ಮಾತ್ರ ನಮಗೆ ಟಿಕೆಟ್ಗಳು ಸಿಗುತ್ತವೆ. ಇದು ಕಾಶಿ ವಿಶ್ವನಾಥ ದೇವಾಲಯದ ಹೆಲ್ಪ್ ಸೆಂಟರ್. ನಿಮಗೆ ಬೇಕಾದ ಮಾಹಿತಿಗಳನ್ನು ಇಲ್ಲಿ ಕೇಳಿ ತಿಳಿದುಕೊಳ್ಳಬಹುದು. ಸ್ಪರ್ಶ ದರ್ಶನವು ಬೆಳಗ್ಗೆ 4:30ರಿಂದ 6 ಗಂಟೆಯವರೆಗೆ, ಸಂಜೆ 4:30ರಿಂದ 6 ಗಂಟೆಯವರೆಗೆ ಇರುತ್ತದೆ. ಸ್ಪರ್ಶ ದರ್ಶನವನ್ನು ಮಾಡಲು ಇಚ್ಛಿಸುವವರು ತಮ್ಮ ಸುಗಮ ದರ್ಶನದ ಟಿಕೆಟ್ಗಳನ್ನು ಈ ಸಮಯದಲ್ಲಿ ಬುಕ್ ಮಾಡಿಕೊಳ್ಳಿ. ಕಾಶಿಯಲ್ಲಿನ ಎಲ್ಲ ಸ್ಥಳಗಳನ್ನು ಒಂದೇ ದಿನದಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲ. ಮಿನಿಮಮ್ ಎಂದರೂ 2 ರಿಂದ 3 ದಿನಗಳು ಬೇಕಾಗುತ್ತದೆ. ಕಾಶಿಯ ಇನ್ನೂ ಅನೇಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಿದೆ. ಈ ವಿಡಿಯೋವು ಲೆಂತಿ ಆಗುತ್ತದೆ ಎಂದು ಹೇಳಿ ಪಾರ್ಟ್ 2 ವಿಡಿಯೋವನ್ನು ಮಾಡಿದ್ದೇನೆ. ನೀವು ಆ ವಿಡಿಯೋವನ್ನು ಕೂಡ ನೋಡಬಹುದು. ವಾರಾಹಿ ಮಾತೆಯ ದೇವಾಲಯ, ಭಾರತ ಮಾತೆಯ ಆಲಯ, ಬೌದ್ಧ ಧರ್ಮ ಜನಿಸಿದಂತಹ ಸಾರಾನಾಥ್ ದೇವಾಲಯ ಹಾಗೂ ಕಾಶಿರಾಜನ ರಾಮನಗರ್ ಫೋರ್ಟ್, ಇನ್ನೂ ಅನೇಕ ಸ್ಥಳಗಳ ಬಗ್ಗೆ ಆ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ. ಆ ವಿಡಿಯೋವನ್ನು ಕೂಡ ನೀವು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.